ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನೆಲ್ ದಾವಣಗೆರೆ. ನಾನು ಸಲ್ಮಾ ಮುಹಿಬುಲ್ಲಾ. ವೀಕ್ಷಕರೇ, ಇಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ದಾವಣಗೆರೆ ಜಿಲ್ಲೆ, ಬಿಜೆಪಿ ಮತ್ತು ಜೆಡಿಎಸ್ ಕುತಂತ್ರ ರಾಜಕಾರಣದ ವಿರುದ್ಧ ರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರನ್ನು ವಜಾಗೊಳಿಸಲು ಆಗ್ರಹಿಸಿ ದಿನಾಂಕ 5/8/2024 ಸೋಮವಾರ ಬೆಳಗ್ಗೆ ದಾವಣಗೆರೆ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ದೇಶೋಧೆ ಮಾಡಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಅವರು ಸೇರ್ಕೊಂಡು ಗೆಲ್ಲಿದ್ದೆ ಒನ್ನಾರ ನಡೆಸ್ತಿದ್ದಾರೆ. ಅದರ ವಿರುದ್ಧವಾಗಿ ಬಡವರು, ಬಗ್ರು, ಈ ದೀನದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಹಿಂದುಳಿದ ವರ್ಗದವರು, SC ST ಎಲ್ಲ ಸೇರ್ಕೊಂಡು ಅವ್ರೆಲ್ಲ ಉದ್ಧಾರ ಮಾಡಕಂತಾರ ನಮ್ಮ ಮುಖ್ಯಮಂತ್ರಿ ಅಂತ. ಅವ್ರಿಗೆ ಹೆಂಗ್ ಹಾಳು ಮಾಡ್ಬೇಕಂತ ಇವರೆಲ್ಲ ಒಂದಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಕ್ ಏನೇನ್ ಮಾಡ್ಬೇಕು ಎಲ್ಲ ಪ್ರಯತ್ನ ಮಾಡಕತ್ತಾರೆ. ಅದಕ್ಕೆ ನಾವು ಮಾತ್ರ ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಇವ್ರು ಏನೇ ಮಾಡಿದ್ರು ಸಹ ಎಲ್ಲ ಕಳ್ಳರ ಗುಂಪು ಸೇರ್ಕೊಂಡು ಎಲ್ಲ ಲೂಟಿ ಹೊಡೆದು ಹೋದ್ ಸರ್ತಿ ಬಿಜೆಪಿ ಸರ್ಕಾರ ಇದ್ದಾಗ ಅದ್ರ ಹಿಂದೆ ನಮ್ಮ JDS ನಮ್ಮ ಮೈತ್ರಿ ಸರ್ಕಾರದ ಕುಮಾರಸ್ವಾಮಿ ಎಲ್ಲ ಲೂಟಿ ಹೊಡೆದರು. ಇವತ್ತು ನಮ್ಮ ಬಗ್ಗೆ ನಮ್ಮ ಚೀಫ್ ಮಿನಿಸ್ಟರ್ 40 ವರ್ಷದ ಇತಿಹಾಸ ಉಳ್ಳ ಚೀಫ್ ಮಿನಿಸ್ಟರ್ ಗೆ ಚುಕ್ಕಿ ಹತ್ತಕ್ಕೆ ಪ್ರಯತ್ನ ಮಾಡಕತ್ತಾರೆ. ಅದು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಅದು ಯಾವನೊಬ್ಬ TJ ಅಬ್ರಾಮ್ ಅಂತ ಅವ್ರು ಕೊಟ್ಟಿರತಕ್ಕಂತ ಕಂಪ್ಲೇಂಟ್ ಗೆ ಆ ಗವರ್ನರ್ ಆಗಿರತಕ್ಕಂತ ಒಳ್ಳೆ ಗವರ್ನರ್ ಅಂತ ತಿಳ್ಕೊಂಡಿದೀವಿ ನಾವು ಇವತ್ತಂಕ. ಆದ್ರೆ ನಿನ್ನೆ ಮಾಡಿರ್ತಕ್ಕಂತ ಕೆಲಸ ಇವರು ಅದೇ ಸೇಮ್ ಬಿಜೆಪಿ ಅವರು ಏನ್ ಹೇಳ್ತಾರ ಕೇಳ್ದಾರ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಅಷ್ಟು ಈಸಿಯಾಗಿ ಬಿಡಂಗಿಲ್ಲ. ಗ್ರೌಂಡಾಗಿ ಇಳಿದು ಎಲ್ಲಾ ವಿಚಾರದಾಗೂ ಚಳವಳಿ ಮಾಡ್ತೀವಿ. ಅದು ಕೊಟ್ಟಿರತಕ್ಕಂತ ನೋಟಿಸ್ ಅನ್ನು ವಾಪಸ್ ತಗೋಬೇಕಂತ ಈ ಮುಖಾಂತರ ನಾವು ಅವ್ರಿಗೆ ಬೇಡ್ಕೊಂತೀವಿ. ಶೋಷಿತ ವರ್ಗಗಳ ಸಮುದಾಯಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ರಿಜಿಸ್ಟರ್ಡ್ ದಾವಣಗೆರೆ ಜಿಲ್ಲೆ ಇವತ್ತು ವಿಶೇಷವಾಗಿ ಏನು ಕರ್ನಾಟಕದಲ್ಲಿ ಅರಾಜಕತೆಯಿಂದ ಉಂಟು ಮಾಡ್ಲಿಕ್ಕೆ ಏನಿತ್ತು ಬಿಜೆಪಿ ಮತ್ತು JDS ಪಕ್ಷದವರು ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಈ ರಾಜ್ಯ ಕೆಟ್ಟ ವಿಷಯವನ್ನು ತಂದು ಕೆಟ್ಟ ಒಂದು ಕಪ್ಪು ಚುಕ್ಕಿಯನ್ನು ತಂದು ಅವರಿಗೆ ಯಾರು ಹಿಂದೆ ಶೋಷಿತ ವರ್ಗದ ಜವಾಬ್ದಾರಿ ಆ ಒಂದು